ಉದ್ಯಮಿಗಳಿಗೆ ರೆಡ್ ಕಾರ್ಪೆಟ್ ಹಾಸೋ ಮೋದಿ ಸರ್ಕಾರ ಅನ್ನದಾತರಿಗೆ ಹಾಸಿರೋದು ಮುಳ್ಳಿನ ಬೇಲೆ. ಉದ್ಯಮಿಗಳಿಗಾಗಿ 12 ಲಕ್ಷ ಕೋಟಿ ಸಾಲವನ್ನ ಎನ್ಪಿಎ ಮಾಡೋಕ್ಕಾಗುತ್ತೆ. ಆದ್ರೆ ರೈತರಿಗಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ನೀಡೋಕೆ ಆಗ್ತಿಲ್ವಾ? ಇಲ್ಲೊಬ್ಬ ಅಜ್ಞಾನಿ ಹೇಳ್ತಾನೆ, ರೈತರ ಸಾಲ ಮನ್ನಾ ಮಾಡೋದ್ರಿಂದ ದೇಶದ ಆರ್ಥಿಕತೆಗೆ ಯಾವುದೇ ಉಪಯೋಗ ಇಲ್ಲ ಅಂತ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿ ರಾಮರಾಜ್ಯ ನಿರ್ಮಾಣವಾಯಿತು ಅಂತೀರಾ, ಆದ್ರೆ ಅದೇ ರಾಮರಾಜ್ಯದಲ್ಲಿರೋ ಅನ್ನದಾತನೇ ಅನಾಥ ಆಗ್ತಿದ್ದಾನಲ್ಲ. ನಮಸ್ಕಾರ ವೀಕ್ಷಕರೇ, ಜೈ ಜವಾನ್ ಜೈ ಕಿಸಾನ್. ಇದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಿದ ಘೋಷಣೆ. ಸ್ವತಂತ್ರ ಭಾರತ ಪ್ರಜಾಪ್ರಭುತ್ವದ ಆಶಯಗಳನ್ನ ಎತ್ತಿ ಹಿಡಿದು ಬಲಿಷ್ಠ ಆಗಬೇಕು ಅಂದ್ರೆ ದೇಶದಲ್ಲಿ ಯೋಧರನ್ನ ಹಾಗೂ ರೈತರನ್ನ ಬಲಿಷ್ಠ ಮಾಡಬೇಕು. ಅವರ ಪರ ಇಡೀ ದೇಶ ನಿಲ್ಲಬೇಕು ಎಂಬುದನ್ನ ಮಾತಿನಲ್ಲಿ ಮಾತ್ರವಲ್ಲ, ಕೆಲಸದಲ್ಲೂ ಕೂಡ ಮಾಡಿ ತೋರಿಸಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಶಾಸ್ತ್ರೀಜಿ ಮಾತ್ರವಲ್ಲ, ಮಾಜಿ ಪ್ರಧಾನಿ ಅಜಾತ ಶತ್ರು ಎನಿಸಿಕೊಂಡ ವಾಜಪೇಯಿ ಅವರು ಸಹ ಜೈ ಜವಾನ್ ಜೈ ಕಿಸಾನ್ ಜೊತೆಗೆ ಜೈ ವಿಜ್ಞಾನ್ ಘೋಷಣೆ ಕೂಡ ಮಾಡಿದ್ರು. ಅದರಂತೆಯೇ ನಡೆದುಕೊಂಡ್ರು. ಆದ್ರೀಗ ಪ್ರಧಾನಿ ನರೇಂದ್ರ ಮೋದಿ ಕಿಸಾನನ್ನ ಕೈಬಿಟ್ರು, ಜವಾನನ್ನ ಕೂಡ ಕೈಬಿಟ್ರು, ವಿಜ್ಞಾನನ್ನ ಕೂಡ ಕೈಬಿಟ್ರು. ಆದ್ರೆ ಜೈ ಬಿಸಿನೆಸ್ ಮ್ಯಾನ್ ಎಂಬ ಘೋಷಣೆಯನ್ನ ಮಾತ್ರವೇ ಕೈ ಹಿಡಿದಿದ್ದಾರಾ ಎನ್ನುವ ಪ್ರಶ್ನೆ ಭುಗಿಲೆದ್ದಿದೆ. ಈ ಮಾತು ಹೇಳೋಕೆ ಕಾರಣವೇ ದೆಹಲಿಯಲ್ಲಿ ಮೊಳಗಿರುವ ಅನ್ನದಾತರ ಆಕ್ರಂದನ. ಈ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಸಾಮ್ರಾಟ್ ಡಿಜಿಟಲ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಫೇಸ್ಬುಕ್ನಲ್ಲೂ ನಮ್ಮ ಸಾಮ್ರಾಟ್ ಟಿವಿ ಪೇಜನ್ನ ಶೇರ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ವೀಕ್ಷಕರೇ, ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ರೈತರ ಕೂಗು ಮುಗಿಲು ಮುಟ್ಟಿದೆ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಪಂಜಾಬ್ ಹಾಗೂ ಹರಿಯಾಣ ರೈತರು ದಿಲ್ಲಿ ಚಲೋಗೆ ಶ್ರೀಕಾರ ಬರೆದಿದ್ದಾರೆ. ಅವರನ್ನ ತಡೆಯುವ ಹಿತದೃಷ್ಟಿಯಿಂದ ಪೊಲೀಸರು ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ರು. ಸಾಲದು ಅಂತ ಕಬ್ಬಿಣದ ಮುಳ್ಳಿನ ಬೇಲಿಯನ್ನ ರಸ್ತೆಯ ಮಧ್ಯೆ ನಿರ್ಮಿಸಿದ್ರು. ಇದರ ಜೊತೆಗೆ ರೈತರ ಮೇಲೆ ಅಶ್ರುವಾಯುವನ್ನ ಕೂಡ ಸಿಡಿಸಿದ ಘಟನೆ ನಡೆದಿದೆ. ಇದೆಲ್ಲ ನೋಡುತ್ತಿದ್ರೆ ಭಾರತದಲ್ಲಿ ಅನ್ನದಾತ ನಿಜಕ್ಕೂ ಅನಾಥ ಎನ್ನುವ ವಿಚಾರ ಸ್ಪಷ್ಟವಾಗಿ ಕಾಣುತ್ತಿರುವುದು ಮಾತ್ರ ಸುಳ್ಳಲ್ಲ. ಇಷ್ಟಕ್ಕೂ ದೇಶದ ಅನ್ನದಾತರು ಕೇಳ್ತಿರೋದೇನು? ರೈತರ ವಿಚಾರದಲ್ಲಿ ಮೋದಿ ಸರ್ಕಾರ ಯಾಕಿಷ್ಟು ಕ್ರೂರವಾಗಿ ಮುಳ್ಳಿನ ಬೇಲಿ ಹಾಕಿ ಪ್ರತಿಭಟನಾಕಾರರನ್ನ ತಡೆಯುವ ಪ್ರಯತ್ನ ಮಾಡ್ತಿದೆ ಎನ್ನುವ ಬಗ್ಗೆ ನೋಡೋಕ್ಕೂ ಮುನ್ನ ಕೇಂದ್ರ ಸರ್ಕಾರ ಈ ಹಿಂದೆ ರೈತರ ವಿಚಾರದಲ್ಲಿ ಮಾಡಿದ ಎಡವಟ್ಟೇನು ಅಂತ ಹೇಳ್ಬಿಡ್ತೀವಿ. ವೀಕ್ಷಕರೇ, 2020 ದೇಶವೇ ಕೊರೋನಾದಿಂದ ತತ್ತರಿಸಿದ ಕಾಲಘಟ್ಟದಲ್ಲಿ ಕೃಷಿ ಕಾಯ್ದೆಯನ್ನ ಮೋದಿ ಸರ್ಕಾರ ಜಾರಿ ಮಾಡಿತು. ಈ ಕಾಯ್ದೆ ಪ್ರಕಾರ ಕೃಷಿ ಉತ್ಪನ್ನಗಳನ್ನ ಎಪಿಎಂಸಿ ಮಾರುಕಟ್ಟೆಯ ಹೊರಗೂ ಮಾರಾಟ ಮಾಡಲು ಅವಕಾಶವಿತ್ತು. ಕೃಷಿಯಲ್ಲಿ ಕಾರ್ಪೊರೇಟ್ ಕಂಪನಿಗಳ ಹೂಡಿಕೆಗೂ ಅವಕಾಶವನ್ನ ಮಾಡಿಕೊಡಲಾಯಿತು. ಈ ಒಂದು ಕಾಯ್ದೆಯ ಅಂಶಗಳು ರೈತರ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದ್ದು ಮಾತ್ರ ಸತ್ಯ. ಯಾಕಂದ್ರೆ ಎಪಿಎಂಸಿ ಮಾರುಕಟ್ಟೆಗಳಿಗಿಂತ ಹೆಚ್ಚು ದರದಲ್ಲಿ ಉದ್ಯಮಿಗಳಿಗೇನು ಖರೀದಿ ಮಾಡ್ತಾರೆ. ಆಗ ಇಡೀ ರೈತರು ಉದ್ಯಮಿಗಳತ್ತ ಮುಖ ಮಾಡ್ತಾರೆ. ಎಪಿಎಂಸಿ ಮಾರುಕಟ್ಟೆಗಳು ಕ್ರಮೇಣವಾಗಿ ಬಂದ್ ಆಗುತ್ತೆ. ಎಪಿಎಂಸಿ ಮಾರುಕಟ್ಟೆಗಳು ಬಂದ್ ಆದ್ಮೇಲೆ ಉದ್ಯಮಿಗಳು ತಾವು ಫಿಕ್ಸ್ ಮಾಡೋ ದರಕ್ಕೇನೆ ರೈತರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕಾಗುತ್ತೆ. ಆಗ ರೈತರಿಗೆ ಬೇರೆ ಮಾರ್ಗವಿಲ್ಲದೆ ಉದ್ಯಮಿಗಳು ಕೇಳಿದಷ್ಟು ದರಕ್ಕೆ ತಮ್ಮ ಉತ್ಪನ್ನಗಳನ್ನ ಲಾಸ್ ಮಾಡಿಕೊಂಡು ಮಾರಾಟ ಮಾಡಬೇಕಾಗುತ್ತೆ. ಇದರ ಮಧ್ಯೆ ಮಳೆಯ ಅಭಾವ, ವಾತಾವರಣ ವೈಪರೀತ್ಯಗಳಿಂದ ಅನ್ನದಾತರು ಸಂಕಷ್ಟ ಎದುರಿಸುತ್ತಲೇ ಇರಬೇಕು. ಇದೇ ಕಾರಣಕ್ಕೆ ರೈತರು ಕೃಷಿ ಉತ್ಪನ್ನಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಿಗದಿ ಮಾಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಕಳೆದ ಬಾರಿ 1.5 ವರ್ಷ ಪ್ರತಿಭಟನೆಯನ್ನ ಮಾಡಿದರು.
ಅಷ್ಟೇ ಅಲ್ಲ, ಆ ಪ್ರತಿಭಟನೆಯ ವೇಳೆ 702 ಮಂದಿ ರೈತರು ಕೂಡ ಸಾವನ್ನಪ್ಪಿದ್ರು. ಆದ್ರೆ ಈಗ ಈ ಪ್ರತಿಭಟನೆ ಮಾಡೋ ರೈತರಿಲ್ಲ, ಅವರು ಖಲಿಸ್ತಾನಿ ಬಂಡಖೋರರು ಅಂತ ಬೆಂಬಿಸಿದ್ರು. ಆದ್ರೆ 2021ರಲ್ಲಿ ಪಂಜಾಬ್ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಹೊಸ ರೈತ ಕಾಯ್ದೆಯನ್ನ ಕೈಬಿಟ್ಟು ಎಂಎಸ್ಪಿ ದರ ನಿಗದಿಪಡಿಸುವುದಾಗಿ ರೈತರಿಗೆ ಮೋದಿ ಸರ್ಕಾರ ಆಶ್ವಾಸನೆ ನೀಡಿತ್ತು. ಆದ್ರೆ ಈ ಭರವಸೆ ನೀಡಿ 2.5 ವರ್ಷಗಳೇ ಕಳೆದ್ರು ಕೃಷಿ ಉತ್ಪನ್ನಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಿಗದಿಯಾಗಿದ್ದಲ್ಲ. ಇದೇ ಕಾರಣಕ್ಕೆ ಮತ್ತೆ ರೈತರು ಮೋದಿ ಸರ್ಕಾರದ ವಿರುದ್ಧ ಮತ್ತೆ ಪ್ರತಿಭಟನೆಗೆ ಮುಂದಾಗಿರೋದು. ಕೇವಲ ಎಂಎಸ್ಪಿ ದರದೊಂದೇ ಸಮಸ್ಯೆ ಅಲ್ಲ, ಇದರ ಜೊತೆಗೆ ಮತ್ತಷ್ಟು ಗಂಭೀರ ಸಮಸ್ಯೆಗಳು ದೇಶದ ಅನ್ನದಾತರು ಅನುಭವಿಸುತ್ತಿದ್ದಾರೆ. ಅಭಿವೃದ್ಧಿ ಯೋಜನೆಗಳಿಗಾಗಿ ರೈತರಿಂದ ಹಲವು ರಾಜ್ಯಗಳಲ್ಲಿ ರೈತರ ಕೃಷಿ ಭೂಮಿಯನ್ನ ವಶಪಡಿಸಿಕೊಂಡಿರುವ ಸರ್ಕಾರಗಳು ಅದಕ್ಕೆ ಸರಿಯಾಗಿ ಪರಿಹಾರ ಕೂಡ ನೀಡಿಲ್ಲ. ಇದರಿಂದ ಭೂಮಿ ಕಳೆದುಕೊಂಡ ರೈತರು ಅವರ ಮಕ್ಕಳ ಭವಿಷ್ಯ, ಜೀವನದ ಮುಂದಿನ ದಾರಿ ಕಾಣದೆ ಕಂಗಾಲಾಗಿದ್ದಾರೆ. ಇದೆಲ್ಲ ಕಾರಣಕ್ಕೆ ರೈತರು ಬೇರೆ ಮಾರ್ಗವಿಲ್ಲದೆ ಕೊನೆಗೆ ಹೋರಾಟಕ್ಕೆ ಇಳಿದಿರೋದು. ಇತ್ತ ಮೋದಿ ಸರ್ಕಾರ ದೇಶವ್ಯಾಪಿ ಉದ್ಯಮಿಗಳು ಮಾಡಿರುವ 12 ಲಕ್ಷ ಕೋಟಿ ಸಾಲವನ್ನ ಎನ್ಪಿಎ ಅಂತ ಘೋಷಣೆ ಮಾಡಿದೆ. ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಇದರ ಅರ್ಥ ಸಾಲ ಪಡೆದ ಉದ್ಯಮಿ ಲಾಸ್ ಆಗಿದ್ದಾನೆ, ಹಾಗಾಗಿ ಆತನ ಉದ್ಯಮದಿಂದ ಯಾವುದೇ ಲಾಭ ಇಲ್ಲದೆ ದಿವಾಳಿ ಆಗಿದ್ದಾನೆ, ಹಾಗಾಗಿ ಆ ಉದ್ಯಮಿ ಪಡೆದ ಸಾಲ ಮತ್ತೆ ಕಟ್ಟುವಂತಿಲ್ಲ ಎನ್ನೋದು. ಇದು ಒಂದು ಲೆಕ್ಕದಲ್ಲಿ ಸಾಲ ಮನ್ನಾ ಅಂತಾನೆ ಕರೆಸಿಕೊಳ್ಳೋದು. ವಿಪರ್ಯಾಸ ಅಂದ್ರೆ ಉದ್ಯಮಿಗಳ ಲಕ್ಷ ಕೋಟಿ ಸಾಲ ಮನ್ನಾಗೆ ಮಾಡಿರುವಂತಹ ಮೋದಿ ಸರ್ಕಾರಕ್ಕೆ ರೈತರು ಕೇಳ್ತಿರುವ ಎಂಎಸ್ಪಿ ದರ ನಿಗದಿ ಮಾಡೋಕೆ ಆಗ್ತಿಲ್ಲ ಅನ್ನೋದು. ಇದಿಷ್ಟೇ ಅಲ್ಲ, ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ರೈತರ ಸಾಲ ಮನ್ನಾ ಮಾಡಿದ್ರೆ ಅದರಿಂದ ದೇಶದ ಆರ್ಥಿಕತೆಗೆ ಲಾಭ ಇಲ್ಲ ಅಂತ ಹೇಳಿರೋ ವಿಡಿಯೋ ಈಗ ವೈರಲ್ ಆಗ್ತಿದೆ. ಈ ಸೂರ್ಯನಿಗೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಅಲ್ಲಪ್ಪ ಸೂರ್ಯ, ಉದ್ಯಮಿಗಳು ತಯಾರಿಸೋ ಬೆಂಕಿ ಪೊಟ್ಟಣದಿಂದ ಬೆಂಚ್ ಕಾರ್ವರೆಗೂ ಒಂದು ನಿರ್ದಿಷ್ಟ ದರ ಇದೆ, ಆದ್ರೆ ರೈತ ಬೆಳೆಯೋ ಬೆಳೆಗೆ ನಿರ್ದಿಷ್ಟ ದರ ಮಾತ್ರ ಯಾಕೆ ಫಿಕ್ಸ್ ಇಲ್ಲ? ಒಂದು ವೇಳೆ ಇಡೀ ದೇಶದ ರೈತರು ತಮಗೆ ತಮ್ಮ ಕುಟುಂಬಕ್ಕೆ ಬೇಕಾದಷ್ಟು ಆಹಾರ ಉತ್ಪನ್ನಗಳನ್ನ ಇಟ್ಕೊಂಡು ಮಾರಾಟ ಮಾಡೋ ಉತ್ಪನ್ನಗಳಿಗೆ ಸಾವಿರಾರು ರೂಪಾಯಿ ನಿಗದಿ ಮಾಡಿದ್ರೆ ಪರಿಸ್ಥಿತಿ ಏನಾಗುತ್ತೆ? ಆಗ ಕೆಜಿಗೆ 500,000 ಕೊಟ್ಟು ಖರೀದಿ ಮಾಡ್ತೀರಾ? ರಾಗಿ ಜೋಳ 10 ಕೆಜಿಗೆ 10,000 ಅಂದ್ರೆ ಬಡವರು, ಮಧ್ಯಮ ವರ್ಗದವರು ಮಾತ್ರವಲ್ಲ, ಶ್ರೀಮಂತರಿಗೂ ಕೂಡ ಆ ಬಿಸಿ ತಟ್ಟುತ್ತೆ. ಇಂತಹ ಸೂಕ್ಷ್ಮತೆಗಳನ್ನ ಹರಿತೆ ರೈತರ ವಿಚಾರದಲ್ಲಿ ಎಲ್ಲಿಯವರೆಗೂ ಬಂದಿರುವಂತಹ ಸರ್ಕಾರಗಳು ಹಸಿವು ನೀಗಿಸೋ ಅನ್ನದಾತರಿಗೆ ಹೆಚ್ಚು ಒತ್ತು ನೀಡಿರೋದು, ಕೆಲವು ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿರೋದು. ಇಂತಹ ಸೂಕ್ಷ್ಮ ಸಂವೇದನೆಗಳೇ ಗೊತ್ತಿಲ್ಲದ ನೀವು ಅದ್ಯಾವ ರೀತಿ ಸಂಸದರಾದ್ರೂ ಗೊತ್ತಿಲ್ಲ. 1 ಲಕ್ಷ ಕೋಟಿ ರೂಪಾಯಿಯ ರೈತರ ಸಾಲವನ್ನ ಮನ್ನಾ ಮಾಡಿದ್ರು ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ. ರೈತರ ಸಾಲ ಮನ್ನಾ ಮಾಡಿದ್ದು ಒಂದು ಟೆಂಪರರಿಯಾಗಿ ಅವತ್ತಿಗೆ ಮಾತ್ರ ರೈತರಿಗೆ ಒಂದಿಷ್ಟು ಉಪಯೋಗ ಆಯಿತು. ಅದರಿಂದ ದೇಶಕ್ಕೆ ಯಾವುದೇ ರೀತಿಯ ಆರ್ಥಿಕತೆ ಉಪಯೋಗ ಆಗಲಿಲ್ಲ. ಆದರೆ ನಮ್ಮ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಮುಂದಿನ ವರ್ಷ ಚುನಾವಣೆ ಇದ್ರೂ ಕೂಡ ಈ ರೀತಿಯ ದೇಶಕ್ಕೆ ನುಕ್ಸಾನಾಗುವಂಥ ಪಾಪ್ಯುಲಿಸ್ಟ್ ಸ್ಕೀಮ್ಗಳಿಗೆ ಹೋಗಲಿಲ್ಲ. ಒಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟಿ ರಾಮ ರಾಜ್ಯ ನಿರ್ಮಾಣವಾಯಿತು ಅಂತ ಮೋದಿ ಸರ್ಕಾರ ಬೇಕಿದೆ. ವಾಸ್ತವ ಅಂದ್ರೆ ರಾಮ ರಾಜ್ಯದಲ್ಲಿ ಅನ್ನದಾತನೇ ಅನಾಥನಾಗ್ತಿದ್ದಾನೆ. ಇನ್ನಾದ್ರೂ ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯ ಸರ್ಕಾರಗಳು ನಿದ್ದೆಯಿಂದ ಎಚ್ಚೆತ್ತು ಅನ್ನದಾತರನ್ನ ಕೈ ಹಿಡಿಯಬೇಕಿದೆ. ಇಲ್ಲದೆ ಹೋದ್ರೆ ಮುಂದೆ ಆಗುವ ಅನಾಹುತಗಳಿಗೆ ನೀವೇ ಕಾರಣವಾಗುವುದು ಅಕ್ಷರಶಃ ಸತ್ಯ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ. ಇದು ನೊಂದವರ ಧ್ವನಿ.